ಎಲ್ಲ ಸಮುದಾಯಕ್ಕೆ ಕೊಟ್ರಿ. ಇವತ್ತು ನಮ್ಮ ಸಮುದಾಯದ ಒಬ್ಬರೂ ಇಲ್ಲ. ಇನ್ನು ಶಿವಸೇನ ಹಡಪದ ಅಪ್ಪಣ್ಣನವರ ಜನ್ಮಸ್ಥಳ, ಇವತ್ತು ಎಲ್ಲ ಶರಣರ ಜನ್ಮಸ್ಥಳ ಅಭಿವೃದ್ಧಿಗಳಾಗಿದೆ. ಅದೇ ಇವತ್ತು ಕೂಡಲ ಸಂಗಮದಲ್ಲಿ ಹೋದರೆ ಎಲ್ಲ ಶರಣರ ಮೂರ್ತಿ ಕಾಣ್ತವೆ, ಅಪ್ಪಣ್ಣನ ಮೂರ್ತಿ ಕಾಣೋದಿಲ್ಲ, ಒಂದೇ ಕಡೆ ಕಾಣ್ತದೆ. ಅವರು ಹುಟ್ಟಿದಂಥ ಜನ್ಮಸ್ಥಳ ಮಸೀಬಿನಾಳ, ಬಸವನ ಬಾಗೇವಾಡಿ ತಾಲೂಕು, ಬಿಜಾಪುರ ಜಿಲ್ಲೆಯಲ್ಲಿ. ಇವತ್ತು ಅವರು ಹುಟ್ಟಿದಂಥ ಮನೆ ಇದೆ, ಅವರ ಕುಟುಂಬಸ್ಥರಿದ್ದಾರೆ. ಅದರ ಪಕ್ಕದಲ್ಲಿ ದೇಗಿನಾಳ, ಅವರ ಧರ್ಮಪತ್ನಿ ಲಿಂಗಮ್ಮನವರ ಒಂದು ಜನ್ಮಸ್ಥಳ ಇದೆ. ಅದನ್ನು ಕೂಡ ಆ ಒಂದು ಬಸವನ ಬಾಗೇವಾಡಿ ಪ್ರಾಧಿಕಾರಕ್ಕೆ ತೆಗೆದುಕೊಂಡು ಈಗಾಗಲೇ ನಾವು ಅಲ್ಲಿ ಸಂಬಂಧಪಟ್ಟಂಥ ಮಂತ್ರಿಗಳಿಗೆ, ಶಾಸಕರಿಗೆ ಎಲ್ಲರೂ ಮನೆ ಕೊಟ್ಟಿದ್ದೇವೆ. ಮಸೀಬಿನಾಳವರು ಕೂಡ ಮುಖ್ಯಮಂತ್ರಿಗೆ ಮನೆ ಕೊಟ್ಟಿದ್ದರು, ಅದಕ್ಕೆ ಉತ್ತರ ಕೂಡ ಬಂದಿದೆ. ಆ ಕಾಪಿ ಕೂಡ ನಮ್ಮಲ್ಲಿದೆ. ದಯವಿಟ್ಟು ತಾವು ಗಮನದಲ್ಲಿಟ್ಟುಕೊಂಡು ಆ ಒಂದು ಶರಣರ ಜನ್ಮಸ್ಥಳವನ್ನು ಅಭಿವೃದ್ಧಿ ಪಡಿಸಬೇಕಂತ ತಮ್ಮಲ್ಲಿ ಈ ಸಂದರ್ಭದಲ್ಲಿ ಕೇಳ್ಕೊಳ್ತೇವೆ. ಇದೇ ರೀತಿ ಬಸವ ಕಲ್ಯಾಣದಲ್ಲಿ ಎಲ್ಲಿ ಬಸವಣ್ಣ ಇರ್ತಿದ್ದೋ ಅಲ್ಲಿ ಅಪ್ಪಣ್ಣ ಇರ್ತಿದ್ದು ಅಂತೇಳಿ ಈಗಾಗಲೇ ಮಠಪತಿ ಸಾಹೇಬ್ ಹೇಳಿದರು. ಅದೇ ರೀತಿ ಬಸವ ಕಲ್ಯಾಣದಲ್ಲಿ ಕೂಡ ಬಸವಣ್ಣನ ಅರಿವಿನ ಮನೆ, ಅವ್ರು ಎಲ್ಲಿ ಪೂಜೆ ಮಾಡ್ತಿರೋ ಅವ್ರ ಪಕ್ಕದಲ್ಲೇ ಅಪ್ಪಣ್ಣನವರ ಒಂದು ಅರಿವಿನ ಮನೆ ಇದೆ. ಇವತ್ತು ಅಲ್ಲಿ ಕುರುಹುಗಳಿದ್ದಾವೆ. ಅಲ್ಲಿ ಮುಂದುವರೆದವರು ಆ ಕುರುಗಳನ್ನು ಕಿತ್ತಾಕಿ ಅಲ್ಲಿ ಏನು ಅಪ್ಪಣ್ಣನ ಅವಶೇಷ ಇಲ್ದಂಗೆ ಮಾಡ್ತಾ ಇದ್ದಾರೆ. ಅಲ್ಲಿ ಇದ್ದಂಥ ನಮ್ಮ ಸಮುದಾಯದವರು ಹೋರಾಟ ಮಾಡಿ, ಪಾದಯಾತ್ರೆ ಮಾಡಿ, ಹುಮನಾಬಾದ್ದಿಂದ ಬೀದರ್ವರೆಗೂ ಹೊಸ ಬಸವ ಕಲ್ಯಾಣದ ಪಾದಯಾತ್ರೆ ಮಾಡಿ ಇಲಾಖೆಯಿಂದ ಅಪ್ಪಣ್ಣನ ಅರಿವಿನ ಮನೆ ಅಂತ ನಾಮಫಲಕ ಹಾಕಿದರೆ ಬೆಳಗಾವಿಯೊಳಗೆ ಅಲ್ಲಿಲ್ಲ. ನೋಡಿ ನಮ್ಮ ನೆಟ್ಟು ತುಳಿತಾ ಇದ್ದಾರೆ ಅಂತೇಳಿ. ದಯವಿಟ್ಟು ತಾವು ಇದರ ಇತಿಹಾಸವನ್ನು ತೆಗೆದುಕೊಂಡು ಅಲ್ಲಿ ಬಸವಣ್ಣನವರ ಪಕ್ಕದಲ್ಲಿ ನಾವು ಹೋರಾಟ ಮಾಡಿದರೆ ಸುಳ್ಳಾಗ್ತಾರೆ. ಏನಂತ ಬಸವಣ್ಣವ್ರು ಇದ್ದಿದ್ದು ಅಪ್ಪಣ್ಣದಂತ ಕೇಳಾಕತ್ತಾರ ಅವ್ರು ಅಂತೇಳಿ ಅವ್ರ ಜನರಿಗೆ ಹೇಳ್ತಾರೆ. ಸ್ವಾಮಿನಾದ್ರೂ ಕೇಳ್ತಾ ಇಲ್ಲ. ಬಸವಣ್ಣನವರ ಅರಿವಿನ ಮನೆ ಪಕ್ಕದಲ್ಲಿದ್ದಂಥ ಅಪ್ಪಣ್ಣನ ಅರಿವಿನ ಗವಿಯನ್ನು ಅಪ್ಪಣ್ಣನ ಹೆಸರಿಗೆ ಬಿಟ್ಬಿಡಿ ಅಂತ ಕೇಳಾಗ್ತೇವೆ. ದಯವಿಟ್ಟು ಸಾಹೇಬರು ಇದನ್ನು ಲಕ್ಷ್ಯಕ್ಕೆ ಕೊಟ್ಟು. ಇನ್ನು ಈಗಾಗಲೇ ನಮ್ಮ ಶ್ರೀ ಕ್ಷೇತ್ರ ತಂಗಡಿಗೆ ಮಠಕ್ಕೆ ಸರ್ಕಾರದಿಂದ ಅಲ್ಪ ಸ್ವಲ್ಪ ಅನುದಾನ ಬಂದಿದೆ. ಅದರಲ್ಲಿ ಇವತ್ತು ಹೋಟೆಲು, ಶಾಲೆ ತಯಾರಾಗ್ತದೆ. ಬರುವ ವರ್ಷದಿಂದ ನಾವು ಶಿಕ್ಷಣವನ್ನು ಅಲ್ಲಿ ಪ್ರಾರಂಭ ಮಾಡ್ತಾ ಇದ್ದೇವೆ. ಅದಕ್ಕೆ ಈಗ ಅರ್ಧಮರ್ಧ ಆಗಿದೆ ಕೆಲಸಕ್ಕೆ, ಮುಂದುವರೆದ ಕಾಮಗಾರಿ ಅಂತೇಳಿ ಒಂದು 10 ಕೋಟಿ ರೂಪಾಯಿ ಅನುದಾನವನ್ನು ಕೊಡಬೇಕು ಅಂತ ತಮ್ಮಲ್ಲಿ ಕೇಳ್ಕೊತೀನಿ. 10 ಅಂದಾಗ ಅರ್ಧ ಕೊಡ್ತಾರೆ ಸಾಹೇಬ್ರು, ಅದಕ್ಕೆ 10 ಅಂದೆ. ಆಮೇಲೆ ಇವತ್ತು ನಮ್ಮ ಸಮುದಾಯಗಳು ಹೇಗಿದ್ದಾವಂದರೆ, ಇವತ್ತು ಹಳ್ಳಿಗಳಲ್ಲಿ ಹಿಂದೆ ಜೀತ ಪದ್ಧತಿ ಇತ್ತು, ಕೆಳಮಟ್ಟದಲ್ಲಿ ಕಾಣ್ತಿದ್ರು. ಇವತ್ತು ಕೂಡ ಕೊಪ್ಪಳ ಜಿಲ್ಲೆಯಲ್ಲಿ ಮೇಲಿಂದಲ್ಲಿ ಕೇಸ್ ಆಗ್ತಾ ಇದ್ದವು. ಮುಂದುವರೆದವರು ಬಂದು ದಯವಿಟ್ಟು ಮುಂದುವರೆದವರು ಬಂದು ದಲಿತರ ಕ್ಷೌರ ಮಾಡಬೇಡಿ ಅಂತಾರೆ. ಮಾಡಿದರೆ ಮುಂದುವರೆದವರು ಹೊಡಿತಾರೆ, ಮಾಡಿಲ್ಲ ಅಂದರೆ ದಲಿತ ಅಟ್ರಾಸಿಟಿ ಕೇಸ್ ಹಾಕ್ತಾರೆ. ನಾವು ಹೆಂಗೆ ಜೀವನ ಮಾಡಬೇಕು ಸಾಹೇಬ್ರೆ? ಕೊಪ್ಪಳದಲ್ಲಿ ಹೆಚ್ಚಿಗಿದೆ ಎಲ್ಲ ಕಡೆ. ನಾನು 3 ಜನ ಹೋಗಿ ಕೈಕಾಲು ಬಿದ್ದು ದಲಿತರ ಕೆರೆಯಲ್ಲಿ ಹೋಗಿ ನಿಮಗಿಂತ ನಾವು ಕೇಳಪ್ಪ ಬರೀ ನಾವು ಮಾಡ್ಕೊಂಡು ನಿಂತ್ಕೊಂಡು ಮಾಡ್ಕೊಂಡು ಬಂದೇವಿ, ಮಾಡಬೇಡ ಅಂತೇಳಿ ಮುಂದುವರೆದವರು ಹೇಳ್ತಾರೆ. ಮಾಡಲಿಲ್ಲ ಅಂದ್ರೆ ದಲಿತರ ನಮ್ಮಲ್ಲಿ SC ಕೇಸ್ ಹಾಕ್ತಾರೆ. ಇಂಥ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ. ದಯವಿಟ್ಟು ನಮ್ಮ ಸಮಾಜದ ಕುಲಶಾಸ್ತ್ರೀಯ ಅಧ್ಯಯನವನ್ನು ಮಾಡಿಸ್ಬೇಕು. ನಮ್ಮ ಸ್ಥಿತಿಗತಿಗಳು ಹೇಗಿದ್ದಾವೆ, ನಾವು ಯಾವ ರೀತಿ ಬದುಕ್ತಾ ಇದ್ದೇವೆ, ನಾವು ಶಿಕ್ಷಣ ಎಲ್ಲಿ ಯಾವ ಮಟ್ಟದಲ್ಲಿ ಇದ್ದೇವೆ, ನಾವು ಎಷ್ಟು ಹಿಂದುಳಿದ್ದೇವೆ, ಸರ್ಕಾರ ನಮ್ಮನ್ನು ಯಾವ ರೀತಿ ಮೇಲೆತ್ತಬೇಕು ಅಂತಕ್ಕಂಥ ವಿಚಾರ ಬರಬೇಕಂದ್ರೆ ಮೊದಲು ಕುಲಶಾಸ್ತ್ರೀಯ ಅಧ್ಯಯನವನ್ನು ದಯವಿಟ್ಟು ಮಾಡಿಸ್ಬೇಕಂತ ಕೇಳ್ಕೊತೀನಿ. ಮತ್ತು ಈ ಹಿಂದೆ ನಾವು ಜನಗಣತಿ ಕಾಂತರಾಜ ವರದಿ ಯಥಾವತ್ತಾಗಿ ಬಿಡುಗಡೆ ಮಾಡಿ ಅಂತೇಳಿ ಸೇಮರಿ ಮನೆ ಕೊಟ್ಟಿದ್ದು. ಆದರೆ ಬಿಡುಗಡೆ ಆದಮೇಲೆ ನಮ್ಮ ಸಂಖ್ಯೆ ಬಂದಿದ್ದೆಷ್ಟು? 90,000 ಹಡಪದ್ರು, 21,000 ಲಿಂಗಾಯತ್ ಹಡಪದ್ರು. ಹಡಪದ್ರಾಗ ಮತ್ತು ಲಿಂಗಾಯತ್ ಬೇರೆ, ಹಡಪದ್ರ ಬೇರೆ. ಈಗ ಮಾಡಿದ್ದಾರೆ. ಇವತ್ತು ಪರಿಸ್ಥಿತಿ ಏನಿದೆ ಅಂದರೆ, ನಮ್ಮ ಮೂಲ ಗೆಜೆಟ್ನಲ್ಲಿ 2002ರಲ್ಲಿ 8A ಕೆಳಗಡೆ ನಾಯಿಂದ ಶಬ್ದದ ಅಡಿಯಲ್ಲಿ ನಮ್ಮನ್ನು ಬೇರೆ ಬೇರೆ ಜಿಲ್ಲೆಯಲ್ಲಿ ಬೇರೆ ಬೇರೆ ಹೆಸರಿಂದ ಕರೀತಾರೆ. ಕೆಲವೊಂದು ಕಡೆ ಕಾಯ್ಕಲ್ ಅಂತಾರೆ, ಕೆಲವೊಂದು ಕಡೆ ನಾವಲಿಗೆ ಅಂತಾರೆ, ಕೆಲವೊಂದು ಕಡೆ ಹಡಪದ ಅಂತಾರೆ, ಕೆಲವೊಂದು ಕಡೆ ಕ್ಷೌರದ ಅಂತಾರೆ, ಕೆಲವೊಂದು ಕಡೆ ಚೌರಿ ಅಂತಾರೆ, ಕೆಲವೊಂದು ಕಡೆ ಭಂಡಾರಿ ಅಂತಾರೆ. ಹೀಗೆ ಈಗ ಮಾರಾಟ ಓಡಾಟಕ್ಕೆ ಹೋದರೆ ಚೌರಿ ಅಂತಂದ್ರೆ ಇವೆಲ್ಲ ಗೆಜೆಟ್ನಲ್ಲಿ ಇದ್ದಾವೆ.
ಆ ಗೆಜೆಟಲ್ಲಿ ಇದ್ದಂಥ ಎಲ್ಲ ನಮ್ಮ ನಾಯಿಯಿಂದ ಕೆಳಗಡೆ ಇದ್ದಂಥ ಎಲ್ಲ ಹೆಸರಿರ್ತಕ್ಕಂಥ ನಮ್ಮ ಸಮುದಾಯದವನ್ನ ಒಟ್ಟು ಸೇರಿಸಿ ಜನಗಣತಿ ಮಾಡಬೇಕು. ಅದರೊಟ್ಟಿಗೆ ಇಲ್ಲಿ ಬಂದಂಥ ಎಲ್ಲ ತಂದೆ ತಾಯಿಗಳ ವಿನಂತಿ ಮಾಡ್ಕೊತೀನಿ, ಯಾರೇ ಜನಗಣತಿ ಮಾಡಕ್ಕೆ ಬಂದರೆ ಹಣಪದ್ಧತಿ ಬರ್ತೀವಿ. ಇದ್ರ ಬಗ್ಗೆ ಯಾರು ಲಿಂಗಾಯತ ಬರ್ಸೋದು ಬೇಡ, ಹಿಂದೂ ಹಣಪದ್ಧತಿ ಬರ್ತೀವಿ, ಹಿಂದೂ ಕ್ಷೌರಿಕ ಅಂತ ಬರ್ತೀವಿ. ಲಿಂಗ ಕಟ್ಕೊಂಡ್ರು ಅವರು ಒಪ್ಕೊಳ್ಳಂಗಿಲ್ಲ, ಲಿಂಗ ಕಟ್ಕೊಳ್ಳಿಲ್ಲ ಇವ್ರು ಒಪ್ಕೊಳ್ಳಂಗಿಲ್ಲ, ಮತ್ತೆ ಎಕ್ಕಡೆ ಹೋಗೋಣ. ಅದಕ್ಕೆ ದಯವಿಟ್ಟು ಇನ್ಮೇಲೆ ಲಿಂಗಾಯತ ಬೇಡ, ಇಲ್ಲ ಅಂತ ನಮ್ಮ ಮನಸ್ಸೇ ಇನ್ಮೇಲೆ ಹಣಪದ್ಧತಿ ಹಿಂದೂ ಹಣಪದ್ಧತಿ ಬರ್ಸೋದು. ಜಾತಿ ಜನಗಣತಿ ಸಾಹೇಬ್ರು ದಯವಿಟ್ಟು ಇನ್ನು ಮುಂದೆ ಮಾಡುವಾಗ ಮೊನ್ನೆ ಎಲ್ಲರೂ ಕೇಳಿದ್ರೆ ವಿಡಿಯೋದಾಗ ಯಾರು ಮನೆಗೆ ಬಂದೇ ಇಲ್ಲ, ಕುಂತಲ್ಲೇ ಜನಗಣತಿ ಆಗೈತಿ. ಇವತ್ತು ನಾವು ಆ ಕಡೆಯಿಂದ ಬಂದರೆ ಯಾದಗಿರಿ ಗುಲ್ಬರ್ಗದಿಂದ ಬಂದರೆ ಪ್ರತಿ ಜಿಲ್ಲೆಯಲ್ಲಿ 35, 40, 50 ಸಾವಿರ ಸಂಖ್ಯೆ ನಮ್ಮದಿದೆ. ಇವತ್ತು ರಾಜ್ಯದಲ್ಲಿ ಒಟ್ಟು ಗುಡಿಸಿದ್ರೆ 8 ರಿಂದ 9 ಲಕ್ಷ ನಾವು ಇದ್ದೇವೆ. ನಾವು ಹೇಳ್ತೇವೆ 10, 15, 20, ಆದರೆ ನಮ್ಮದು ಪಕ್ಕಾ ಸಾಹೇಬ್ರೆ 8 ರಿಂದ 9 ಲಕ್ಷ ಇದ್ದೇವೆ ನೋಡಿ. ದಯವಿಟ್ಟು ಅದನ್ನು ಸರಿಯಾಗಿ ಮಾಡಿಸ್ಬೇಕು. ಮೊನ್ನೆ ಆಯೋಗಕ್ಕೂ ಕೂಡ ನಾವು ಮನವಿ ಕೊಟ್ಟು ಬಂದಿದ್ದೀವಿ. ಆಮೇಲೆ ನಮ್ಮ ಹಡಪದ ಸಮಾಜದ ಬಡ ಮಕ್ಕಳ ಕಾಲೇಜು ಹಾಸ್ಟೆಲ್ ತೆರೆಯಲು ಬೆಂಗಳೂರು ಕೇಂದ್ರ ಸ್ಥಾನದಲ್ಲಿ ಇವತ್ತು ಎಲ್ಲ ಸಮುದಾಯ ಭವನಗಳು ಬೆಂಗಳೂರಲ್ಲಿದೆ. ನಮ್ಮ ಹಡಪದ ಎದುರಿಗೆ ಯಾವ ಭವನವೂ ಇಲ್ಲ. ಯಾವ ಭವನ ಬೇಕಂದ್ರೆ ಅಲ್ಲಿ ಶಾಸಕರ ಹತ್ರನೋ ಮಂತ್ರಿಗಳ ಹತ್ರ ಹೋಗಿ ಸಾಹೇಬ್ರ ನಮ್ಮ ಜನ ನಾಳೆ ಬರೋ ಹತ್ರ ದಯವಿಟ್ಟು ಕೈ ಮುಗ್ತೀವಿ, ಒಂದು ಹಾಲು ಕೊಡ್ತೀವಿ ಅನ್ಬೇಕು. ಆ ಪರಿಸ್ಥಿತಿ ಬಂದೈತಿ. ಅದಕ್ಕೆ ದಯವಿಟ್ಟು ಬೆಂಗಳೂರು ಕೇಂದ್ರ ಸ್ಥಾನದಲ್ಲಿ ನಮಗೊಂದು 10 ಎಕರೆ ಕೊಡ್ರಿ. 10 ಎಕರೆ ಕೊಟ್ಟು ಅಲ್ಲಿ ಸಮುದಾಯ ಭವನಕ್ಕೆ ಕಟ್ಟೋಕ್ಕಾಗಲಿ, ಹಾಸ್ಟೆಲ್ ಕಟ್ಟೋಕ್ಕಾಗಲಿ, ನಮ್ಮ ಸಮುದಾಯದ ಮಕ್ಕಳಿಗೆ ಹಾಸ್ಟೆಲ್ ತೆರೆಯೋಕ್ಕಾಗಲಿ ಅನುಕೂಲ ಮಾಡಿಕೊಡ್ಬೇಕಂತ ತಮ್ಮಲ್ಲಿ ಕೇಳ್ಕೊತೇನೆ. ಮತ್ತು ಈಗ ನೋಡಿ, ಈಗ ಪ್ರತಿಯೊಂದು ಗ್ರಾಮೀಣ ಮಟ್ಟದಲ್ಲಾಗಲಿ ತಾಲೂಕು ಮಟ್ಟದಾಗಲಿ ಲುಡ್ಕರ್ ಅಂತೇಳಿ ಈಗ ಚಪ್ಪಲಿ ಅಂಗಡಿ ಕೊಡ್ತಾರಲ್ಲ, ಆ ರೀತಿ ನಮ್ಮ ಕ್ಷೌರಿಕರಿಗೂ ಕ್ಷೌರ ಕುಟೀರ ಕೊಡ್ರಿ. ನಮ್ಮ ಜನ ಇವತ್ತು ಆ ಕಡೆ ಕೊಪ್ಪಳ ಜಿಲ್ಲೆಗೆ ಹೋಗ್ಬಿಟ್ರೆ ಮೈಲಾರ ಅಂತೈತಿ, ಅದು ಗಟ್ರ ಹಿಡಿದಿರ್ತೈತಿ, ಗಟ್ರನ ದಬ್ಬಿ ಮಾಡ್ಕೊಂಡು ನಾವು ಮನೆ ಹೋಗಿದ್ದೆ, ಅಲ್ಲಿ ಕುಂಡ್ರಾಕಾಗೋದು ಅಷ್ಟು ವಾಸನೆ. ಅದಕ್ಕೆ ದಯವಿಟ್ಟು ಸರ್ಕಾರದಿಂದ ನಮಗೂ ಲುಡ್ಕರಿಗೆ ಏನು ಕೊಟ್ಟಿರಲಿಲ್ಲ, ಚರ್ಮ ಕೊಟ್ಟಿರೋ ಆ ರೀತಿ ಕ್ಷೌರ ಕುಟೀರ ಕೊಡಿ ಅಂತ ತಮ್ಮಲ್ಲಿ ಕೈ ಮುಗಿ ಕೇಳ್ಬೋದು. ಅಷ್ಟೇ ಅಲ್ಲ, ಇವತ್ತು ಕಾರ್ಮಿಕ ಇಲಾಖೆಯಿಂದ ಕಟ್ಟಡ ಕಾರ್ಮಿಕರಿಗೆ ಏನು ಕೊಡ್ತಾ ಇದ್ದೀರಿ, ನಮ್ಮನ್ನು ಅಸಂಘಟಿತ ವಲಯದಲ್ಲಿ ಸೇರಿಸಿದ್ದಾರೆ. ಇವತ್ತು ಆ ಕಟ್ಟಡ ಕಾರ್ಮಿಕರು ಬೇರೆ ಅಲ್ಲ, ನಾವಿತ್ತು ಕ್ಷೌರ ವೃತ್ತಿ ಮಾಡೋರು ಬೇರೆ ಅಲ್ಲ. ಕಟ್ಟಡ ಕಾರ್ಮಿಕ ಮಾಡೋರು ಬೆಳಗ್ಗೆಯಿಂದ ಸಂಜೆ ಮಟ್ಟ ಉಸುಕು ಬರ್ತಾರೆ, ಕಲ್ಲು ಹೊರ್ತಾರೆ, ಇಟ್ಟಾಗಿ ಬರ್ತಾರೆ. ನಾವು ಮುಂಜಾನೆ ಸಂಜೆ ಮಟ್ಟ ನಿಂತೆ ಮಾಡಬೇಕಲ್ಲ. ನಾವು ಬೆಳಗ್ಗೆಯಿಂದ ಸಂಜೆ ಮಟ್ಟ ನಿಂತೆ ಕ್ಷೌರ ಮಾಡಬೇಕು. ನಿಂತು 60 ವರ್ಷ ಆದಮೇಲೆ ಎಲ್ಲ 4 ಗಂಟೆ ಕಟ್ಟಿಬಿಟ್ಟಿರ್ತಾವೆ. ಇವತ್ತು ನೋಡಿ ನಮ್ಮ ಸಮುದಾಯದ ಎಷ್ಟೋ ಮಂದಿ ಮೊಣಕಾಲೋಗ್ಯವು, ಕಾಲು 4 ಗಂಟೆ ಕಟ್ಟೆವು. ಆಮೇಲೆ ಈಗ ನಮ್ಮ ಹತ್ರ ಬರೋರೆಲ್ಲ ಸ್ವಚ್ಛ ಇರೋಂಗಿಲ್ಲ, ಬೇರೆ ಬೇರೆ ಜಡ್ಡು ಬ್ಯಾನ್ ಇರ್ತಾವೆ. ಅವ್ರಿಗೆ ಇಲ್ಲ ನಾವು ಬರೋದಿಲ್ಲ, ಎಂಥ ಜಡ್ಡಿದ್ರು ಬಾರಿ ಹೆಚ್ಚು ನಾವು ಮಾಡಬೇಕು. ಅಂಥವ್ರಿಗೆ ನಮಗೆ ಎಷ್ಟು ರೋಗ ಬರ್ತಾವಲ್ಲ ನಮ್ಗೆ ಗೊತ್ತು ಮಾಡೋರಿಗೆ. ಅದಕ್ಕೆ ದಯವಿಟ್ಟು ನಮಗೆಲ್ಲ ಕ್ಷೌರ ವೃತ್ತಿ ಮಾಡೋರಿಗೆ ಸರ್ಕಾರದಿಂದ ವಿಮೆ ಸೌಲಭ್ಯ ಕೊಡಬೇಕು ಅಂತ ನಾನು ಕೇಳ್ಕೊತೇನೆ. ನಾನು ಈ ಮುಖ್ಯಾಂಶಗಳನ್ನು ಮಾತ್ರ ಹೇಳಿದ್ದೇನೆ. ಇದಕ್ಕೆ ಸಂಬಂಧಪಟ್ಟ ಎಲ್ಲ ದಾಖಲೆಗಳನ್ನು ನಾನು ಸಚಿವರಿಗೆ ಕೊಡ್ತೇನೆ. ದಯವಿಟ್ಟು ನಮ್ಮ ಸಮುದಾಯ ಶಿಕ್ಷಣದಲ್ಲಿ ನಿಂತಿದೆ, ರಾಜಕೀಯದಲ್ಲೂ ಇಲ್ಲೇ ಇಲ್ಲ, ಸಾಮಾಜಿಕವಾಗಿ ನಿಂತಿದೆ. ನೋಡಿರಿ, ಇಲ್ಲಿ ಇವತ್ತಿನ ಪರಿಸ್ಥಿತಿ ಇದೆ. ನಮ್ಮ ಸಹೋದರೊಬ್ಬರು ಬರೆದುಕೊಟ್ರು, ನಾವು ಬೆಳಗ್ಗೆ ಬರ್ತಿದ್ವಿ, ಮಧ್ಯಾಹ್ನ ಊಟ ಮಾಡಿ ಹೋಗ್ಬಿಡ್ತಿದ್ವಿ. ಈ ಸಾರಿ ಸಮಯ ಸಾಯಂಕಾಲ ಆಗಿರೋದ್ರಿಂದ ನಮ್ಮ ಜನ ರಾತ್ರಿ ಹೊತ್ತು ಬೆಳಿಗ್ಗೆ ಬರಬೇಕು. ಎಲ್ಲಿ ಉಳಿಬೇಕು? ಒಂದಿನ ತಂದೆ ಬಿಟ್ಟು ಬಂದಿರ್ತಾರೆ, ಮತ್ತಿನ್ನು ರೂಮ್ ಮಾಡೋದು ಅವ್ರ ಕಡೆ ನಿಗಂಗಿಲ್ಲ. ಅದ್ರ ವಿಚಾರ ಮಾಡಿದಾಗ ದಿನೇಶ್ ಗುಂಡೂರಾವ್ ಸಾಹೇಬ್ರ ಹತ್ರ ಹೋಗಿ ರಿಕ್ವೆಸ್ಟ್ ಮಾಡ್ಕೊಂಡ್ವಿ, ಸಾಹೇಬ್ರ ನಮ್ಮದೊಂದು 1000 ಜನ ಬರೋಕತ್ತಾರ, ಎಲ್ಲರೂ ಒಂದು ಹಾಲು ಮಾಡಿಕೊಡ್ರಿ, ಬೆಳಗ್ಗೆ ಜಳಕ ಮಾಡಿ ಹೋಗ್ತೀವಿ. ಸಾಹೇಬರು ಆಂಧ್ರ ಒಂದು ಭವನ ಅಂತೇಳಿ ಗಾಂಧಿನಗರದಲ್ಲಿ ನಮಗೆ ಅನುಕೂಲ ಮಾಡಿಕೊಟ್ಟಿದ್ದಕ್ಕಾಗಿ ಈ ಸಂದರ್ಭದಲ್ಲಿ ನಾನು ದಿನೇಶ್ ಗುಂಡೂರಾವ್ ಸಾಹೇಬ್ರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಸಮಾಜದ ಪರವಾಗಿ ನಾನು ಮಾನ್ಯ ಮಂತ್ರಿಗಳಿಗೆ ಈಗ ಮನವಿಯನ್ನು ಅರ್ಪಿಸ್ತಾ ಇದ್ದೀನಿ. ಧನ್ಯವಾದಗಳು. ಎಲ್ಲರೂ ಸೇವೆ ಚೆನ್ನಾಗಿ. ಸಮಾಜದ ಪರವಾಗಿ ಕೆಲವು ಬೇಡಿಕೆಗಳನ್ನ ಮುಂದಿಡ್ತಾ ಮಾತಾಡಿದಂಥ
ಶ್ರೀ ಸಿದ್ದಪ್ಪ ಹಳ್ಪದ ಅವರಿಗೆ ಇಲಾಖೆಯ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇವೆ. ಈ ಜಯಂತಿ ಕಾರ್ಯಕ್ರಮದಲ್ಲಿ ಪೂಜ್ಯ ಶ್ರೀ ಅನ್ನದಾನಿ ಭಾರತೀಯ ಅಪ್ಪಣ್ಣ ಮಹಾಸ್ವಾಮಿಗಳ ದಿವ್ಯ ಸಾನ್ನಿಧ್ಯವಿದೆ. ಇದೀಗ ಶ್ರೀಗಳನ್ನು ಸಮಾಜವನ್ನು ಉದ್ದೇಶಿಸಿ ಆಶೀರ್ವಚನ ನೀಡಬೇಕಾಗಿ ಕೋರ್ಕೊಳ್ತಾ ಇದ್ದೇವೆ. ಮೌನವಾಗಿ ಬರ್ತಿದ್ರು, ಡೆಲ್ಲಿಗೆ ಹೋಗಿದ್ದಾರೆ. ಶ್ರೀ ಗುರು ಬಸವಲಿಂಗಾಯ ನಮಃ ಓಂ. ಶ್ರೀ ಗುರು ಅಪ್ಪಣ್ಣ ಲಿಂಗಾಯ ನಮಃ ಓಂ. ಶ್ರೀ ಗುರು ಅಪ್ಪಣ್ಣ ಲಿಂಗಾಯ ನಮಃ ಓಂ. ಜಯ ಗುರು ಬಸವೇಶ್ವರ ಹರ ಮಹಾದೇವ. ಜಯ ಗುರು ಬಸವೇಶ್ವರ ಮಹಾರಾಜ್ ಕಿ ಜೈ. ಬಾಯ ಕಲಾಕ ನೀವೆಲ್ಲರೂ ಸಿದ್ದರಾಮಯ್ಯ ಅಜ್ಜವರು ಬರ್ತಾರಂತ ಹೇಳಿ ಭಾಳ ಪ್ರೀತಿಯಿಂದ ಬಂದಿದ್ದೀರಿ. ಸಮಾಜಕ್ಕೆ ನೋವನ್ನು ತೊಡ್ಕೊಳ್ಬೇಕಂತ ಬಂದಿದ್ದೀರಿ. ನಿಮ್ಗೆಲ್ಲ ಕರೆಯನ್ನು ಸಿದ್ದರಾಮಯ್ಯ ಸಾಹೇಬರು ಬಸವಣ್ಣ ಆಗಿದ್ದರೆ ಚನ್ನ ಬಸವಣ್ಣ ಆಗಿ ನಮ್ಮ ಶಿವರಾಜ ತಂಗಡ್ಗಿ ಅನ್ನೋರಿದ್ದಾರೆ. ಎಲ್ಲ ಉಳಿ ಬೇಡ, ಶಾಂತರಾಗಿ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ನನ್ನೂರ ದೊರೆ, ನನ್ನೂರ ಮಂತ್ರಿ, ನನ್ನೂರ ಸಚಿವರು ಭಾಳ ಪ್ರೀತಿಯಿಂದ ನಾನು ಸಿದ್ದರಾಮಯ್ಯನವರನ್ನು ಅವರಲ್ಲಿ ಕಾಣ್ತಾ ಇದ್ದೀನಿ. ಅಂತಹ ಶಿವರಾಜ ತಂಗಡಗಿ ಅಪ್ಪಂಗಳವರಿಗೆ ಭಕ್ತಿಯ ಶರಣು ಶರಣಾರ್ಥಿಗಳನ್ನು ಸಲ್ಲಿಸಿ ಈ ವೇದಿಕೆಯಲ್ಲಿ ಉಪಸ್ಥಿತರಿರತಕ್ಕಂತಹ ಭಾಳ ಅರ್ಥಪೂರ್ಣವಾಗಿರತಕ್ಕಂಥ ಸಂದೇಶವನ್ನು ಕೊಟ್ಟಿರ್ತಕ್ಕಂತಹ ಉಪನ್ಯಾಸ